ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಮತ್ತು JP ಪಾಟೀಲ್ ಇವರಿಬ್ಬರ ನಡುವಿನ ಅಂತಿಮ ಸಮರ ಶುರುವಾಗ್ತದೆ. ಹಾಗಿದ್ರೆ ಅಂತಿಮ ಸಮರದಲ್ಲಿ ಗೆಲುವು ಯಾರಿಗೆ, ಏನಾಯಿತು, ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿನ ಅರ್ಜುನ್ ಲವ್ ಮಾಡ್ತಿದ್ದಾನೆ ಅನ್ನೋ ವಿಷಯ JP ಪಾಟೀಲ್ಗೆ ಗೊತ್ತಿಲ್ಲ. ಆದರೆ JP ಪಾಟೀಲ್ಗೆ ತನ್ನ ಮಗ ಬೇರೆ ಯಾರನ್ನೋ ಲವ್ ಮಾಡ್ತಿದ್ದಾನೆ ಅನ್ನೋ ವಿಷಯ ಗೊತ್ತದೆ. ಅದಕ್ಕೋಸ್ಕರನೇ ಮನೆಯಲ್ಲಿ ಕೆಂಡಾಮಂಡಲ ಆಗಿದ್ದಾರೆ. ನಾನು ವಂದನ ಜೊತೆ ಮದುವೆ ಫಿಕ್ಸ್ ಮಾಡಿದ್ರೆ ಇವನು ಇನ್ಯಾನೋ ಪ್ರೀತಿ ಮಾಡ್ತಿದ್ದಾನೆ, ಹಾಗನ್ನ ಮಾತ್ರಕ್ಕೆ ಇವನ ಪ್ರೀತಿಯನ್ನ ನಾನು ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ. ಇವನು ಖಂಡಿತವಾಗ್ಲೂ ವಂದನಾನೇ ಮದುವೆ ಆಗಬೇಕು ಅಂತ ಹೇಳಿ ಕೂಡ ಹೇಳ್ತಾರೆ. ಇತ್ತ ಕಡೆ ಭಾರ್ಗವಿನ ರವೀಂದ್ರ ಭಟ್ಕಳ್ ಅವರು, ನೀನು ಪ್ರೀತಿ ಮಾಡ್ತಿರೋ ಹುಡುಗ, ನಿನ್ನ ಮನಸ್ಸಲ್ಲಿರೋ ಹುಡುಗ ನನಗೆ ಗೊತ್ತಾ ಅಂತ ಕೇಳಿದಾಗ ನಿಜವಾಗ್ಲೂ ಭಾರ್ಗವಿ ನಾಚಿ ನೀರಾಗ್ತಾರೆ. ಜೊತೆಗೆ ತನ್ನ ಕೊನೆಯ ಒಂದು ಹಿಯರಿಂಗಲ್ಲಿ ತನ್ನ ತಂದೆ ಕೋರ್ಟ್ಗೆ ಬರಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅಪ್ಪ ನಾಳೆ ಕೋರ್ಟ್ ಹಿಯರಿಂಗ್ ಇದೆ, ಕೊನೆಯದು, ದಯವಿಟ್ಟು ನೀವು ಅಲ್ಲಿಗೆ ಬರಲೇಬೇಕು. ಒಂದು ನಿಮ್ಮ ಮಗಳ ಗೆಲುವನ್ನು ನೋಡೋದಕ್ಕೆ ಬನ್ನಿ, JP ಪಾಟೀಲ್ ಸೋಲನ್ನು ನೋಡೋದಕ್ಕಲ್ಲ. ಖಂಡಿತವಾಗ್ಲೂ ನಾಳೆ ಕೇಸ್ ನಮ್ಮಂತಾನೆ ಆಗತ್ತೆ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾಳೆ. ಕೊನೆಗೂ ತಂದೆ ಬರೋದಕ್ಕೆ ಒಪ್ಕೊಂಡೇ ಬಿಟ್ರು. ಆತ ಕಡೆ JP ಪಾಟೀಲ್ ಮತ್ತು ಭಾರ್ಗವಿ ನಡುವಿನ ಅಂತಿಮ ಸಮರ ಶುರುವಾಗಿದೆ. ಕೋರ್ಟ್ನ ಟೈಮ್ ಕೂಡ ಶುರುವಾಗೇ ಹೋಯಿತು. ಕೋರ್ಟ್ ರೂಮ್ ಸೀನ್ ಕೂಡ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಇತ್ತ ಕಡೆ ವಿಕ್ಕಿ ಕಟಕಟ ಮೇಲೆ ನಿಂತಿದ್ದಾರೆ. ಇಲ್ಲಿ JP ಪಾಟೀಲ್ ಅವತ್ತು ವಿಕ್ಕಿ ಯಾಕೆ ಒಪ್ಕೊಂಡ ಸ್ಟ್ರೆಸ್ಸಲ್ಲಿ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಭಾರ್ಗವಿ ಏನು ಮಾಡೋದು ಅಂತ ತೋಚದೆ ಇರೋ ಟೈಮ್ ಏನಿಲ್ಲ. ಯಾಕಂದರೆ ಆಲ್ರೆಡಿ ಭಾರ್ಗವಿಗೆ ಗೊತ್ತಿತ್ತು JP ಪಾಟೀಲ್ ಇಂಥದ್ದೇ ಏನೋ ಮಾಡ್ತಾರೆ ಅಂತ. ಹಾಗಾಗಿ ಆಕೆ ಜೀವನ ಪ್ರತ್ಯಕ್ಷ ಸಾಕ್ಷಿಯಾಗಿ ರೆಡಿ ಮಾಡ್ಕೊಂಡಿದ್ಲು. ಫೈನಲಿ ಜೀವನ್ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾಗೆ JP ಪಾಟೀಲ್ ಮತ್ತು ವಿಕ್ಕಿ ಮಕಾಡೆ ಮಲಗ್ತಿದ್ದಾರೆ. ಇದರ ಜೊತೆಗೆ JP ಪಾಟೀಲ್ ಸೋಲು ಕಟ್ಟಿಟ್ಟ ಬುತ್ತಿ, ಹಾಗೆ ಭಾರ್ಗವಿಗೆ ಗೆಲುವು ನಿಶ್ಚಿತ ಅನ್ನೋದಂತೂ ಗ್ಯಾರಂಟಿ. ಹಾಗಿದ್ರೆ ಹೇಗಾಗತ್ತೆ ಅದು ತಿಳ್ಕೋಬೇಕು. ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ